ಹೊಟ್ಟೆಪಾಡಿಗಾಗಿ, ಬೇರೆ ಬೇರೆ ರೀತಿಯ ಅನಿವಾರ್ಯ ಕಾರಣಗಳಿಗಾಗಿ ನಾವು ಅನೇಕ ವೇಷ ಧರಿಸ್ತೀವಿ. ಆ ವೇಷ ತೊಟ್ಟು ಉಳಿದವರನ್ನು ನಾವು ಮೋಸ ಮಾಡ್ತಾ ಇರ್ತೀವಿ. ನಮಗೆ ನಾವೇ ಮೋಸ ಮಾಡ್ಕೋತೀವಿ. ಒಂದು ರಾತ್ರಿ ಒಬ್ಬ ಕಳ್ಳ ತರಕಾರಿ ಕದಿಬೇಕು ಅಂತ ಒಂದು ತೋಟಕ್ಕೆ ನುಗ್ಗಿದ. ತರಕಾರಿ ಕದ್ದು ಹೊರಗೆ ಬರ್ತಾ ಇದ್ದಾನೆ. ಹುಟ್ಟಿ ಸಾಯುವ ಹಾಳು ಇವು ಸಾಮಸದ ಬಡೆ ಕೇಳಾವೋ ಬೆಲಾವೋದೋ. ಕಳ್ಳ ನೋಡಿಲಿ, ಕಳ್ಳ ಓಡಿ ಇಡ್ರ ಇಡ್ರ. ತನ್ನನ್ನು ಅಟ್ಟಿಸ್ಕೊಂಡು ಬರ್ತಿದ್ದ ಕಾವಲುಗಾರರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಓಡ್ತಾ ಓಡ್ತಾ ಒಂದು ದೇವಸ್ಥಾನಕ್ಕೆ ನುಗ್ಗಿದ. ಇವನ ಅದೃಷ್ಟಕ್ಕೋ ದುರದೃಷ್ಟಕ್ಕೋ ಆ ದೇವಸ್ಥಾನದಲ್ಲಿ ಒಂದು ಕಾವಿ ಬಟ್ಟೆ ಸಿಕ್ಕಿತು. ಅದನ್ನ ಸುತ್ತಕೊಂಡು ಧ್ಯಾನಕ್ಕೆ ಕೂತವನ ಹಾಗೆ ಕೂತ. ಅವನು ಧ್ಯಾನಕ್ಕೆ ಕೂತ್ಕೊಳ್ತಿದ್ದಂತೆಯೇ ಆ ಕಾವಲುಗಾರ ಮತ್ತವರ ಯಜಮಾನ ಇವನನ್ನೇ ಹುಡುಕುತ್ತಾ ಅದೇ ದೇವಸ್ಥಾನಕ್ಕೆ ಬಂದರು. ಎಲ್ಲೋದ್ನರು? ಬನ್ರ. ಇಲ್ಲ ಕಳ್ಳ ಕಳ್ಳ ಅಂದ್ರೆ ಒಬ್ನು ಕಾಣ್ತಾರ ಇಲ್ವಲ್ಲ, ಹುಡುಕ್ರಲ್ಲ. ಎಲ್ಲೂ ತಪ್ಪಿಸ್ಕೊಂಡೋಗಿರಲ್ಲ. ಈಗ ಬಂದವನು ಎಲ್ಲೋಡೋಗಿರ್ತಾನ ಇಷ್ಟೊತ್ತಿಗೆ. ಹುಡುಕ್ರ ಕಣೋ, ಕಲ್ಗಿಲ್ ಹೊಡ್ಬೇಕು, ಕಾಲ್ಗಿಲ್ ಗಾಯ ಮಾಡ್ಕೊಂಬಿಟ್ಟಿಯ, ಹುಷಾರ ಓಡಾಡು. ನೋಡ್ರಿ ಸ್ವಾಮಿ, ಇಲ್ಲಿ ಬನ್ರಿ, ಇಲ್ಲಿ ಬನ್ನಿ ಬನ್ನಿ, ಎಲ್ಲ ಬನ್ನಿ. ಸ್ವಾಮಿ, ಇವ್ರ ಕಳ್ಳನ? ಕಳ್ಳನ ಮುಖ ಯಾರಾದ್ರು ನೋಡಿದ್ರುಂಡ್ರು? ಕತ್ತಲೆ ಕಾಣಿಸಿಲ್ಲ ಸ್ವಾಮಿ. ಮತ್ತೆ ಸಿಕ್ದವ್ರನ್ನೆಲ್ಲಾನು ಕಳ್ಳ ಅನ್ಬಿಡದ? ಯಾರೋ ಸ್ವಾಮೀಜಿ ಬಂದು ಇಲ್ಲಿ ಧ್ಯಾನ ಮಾಡ್ತಾ ಕೂತಾರೆ. ಯಾರೋ ಗಲಾಟೆ ಮಾಡಿಬಿಡಿ, ಕಳ್ಳ ಇಲ್ಲೆಲ್ಲ ಓಡಿರ್ಬೇಕು. ಬನ್ನಿ ಹೋಗೋಣ. ಬನ್ರ. ನಾಗ, ಕೆಲಸ ಮಾಡು. ಆಯ್ತು. ಆಮೇಲೆ ಒಬ್ರ ಇದ್ದಾರೆ, ಗೊತ್ತಾಯ್ತಾ? ಆಯ್ತು. ಜಾಗ ಚೆನ್ನಾಗಿಲ್ಲ, ಅವ್ರ ಜೊತೆಲ್ಲ ಇರ್ ನೀನು. ಆಯ್ತು. ಊರ್ ಜನಗಳಿಗೆಲ್ಲ ಬೆಳಗ್ಗೆ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಬಂದು ಸ್ವಾಮಿಗಳಿಗೆ ಸೇವೆ ಮಾಡೋಣ. ಆಯ್ತು. ಅವ್ರೇನಾದ್ರು ಕೇಳಿದ್ರೆ ಅವ್ರಿಗೆ ಒದಗಿಸ್ಕೊಡು. ಆಯ್ತು. ಗೊತ್ತಾಯ್ತು? ಎಲ್ಲ ಹೋಗ್ಬೇಡ. ಬನ್ರ ಇಲ್ಲಿ ಕಳ್ಳ ನೋಡ್ಕೊಂಡ ಬನ್ರ. ಒಳೆತವೆಲ್ಲ ಹೋಗಿರ್ಬೇಕು. ಅಡ್ಡಿ ಆಯ್ದ. ಪಾಪ, ಆ ಕಳ್ಳನಿಗೆ ಧರ್ಮ ಸಂಕಟ. ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ರಾತ್ರಿ ಪೂರ್ತಿ ಪ್ರಯತ್ನ ಪಡ್ತಿದ್ದಾನೆ. ಆದರೆ ಅವನು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಿ ಆ ಕಾವಲುಗಾರ ಅವನು ಬೆನ್ನ ಹಿಂದೆನೇ ಬರ್ತಿದ್ದ. ಎಷ್ಟೊತ್ತಾದರೂ ಈ ಕಾವಲುಗಾರ ಹೋಗಲೇ ಇಲ್ಲ. ಸನ್ಯಾಸಿಗೆ ನಿದ್ದೆ ಬಂದ್ಬಿಡ್ತು. ಆ ಕಾವಲುಗಾರನಿಗೇನು ಗೊತ್ತು ಇವನು ಸನ್ಯಾಸಿ ಅಲ್ಲ, ಕಳ್ಳ ಅಂತ. ಅವನು ಈ ಕಳ್ಳ ಸನ್ಯಾಸಿ ಜೊತೆನೆ ಬಹಳ ಭಯಭಕ್ತಿಯಿಂದ ಇದ್ದ. ಸ್ವಾಮಿಗಳ, ಏನು ಬೇಕು ಸ್ವಾಮಿಗಳ? ಸ್ನಾನ ಮಾಡ್ತೀರಾ ಸ್ವಾಮಿಗಳ? ಇಲ್ಲೇ ಬಾವಿ ಇದೆ, ನೀರು ಸೇರಿ ಕೊಟ್ಬಿಡ್ತೀನಿ. ಬನ್ನಿ ಸ್ವಾಮಿಗಳ. ಸ್ವಾಮೀಜಿ, ನೀವು ರಾತ್ರಿ ಬೇಗ ಮನ್ಕೊಬಿಟ್ಟಿದ್ರಿ. ಚಳಿ ಆಗ್ಬಿಟ್ಟಿತ್ತ ಏನೋ, ನಿದ್ರೆ ಬಂದ್ಬಿಟ್ಟಿತ್ತು. ಅದಕ್ಕೆ ಚಳಿಲಿ ನಡಗ್ತಾ ಇದ್ರಲ್ಲ, ನಾನು ನನ್ನ ಕಂಬಳಿನ ನಿಮ್ಗೆ ಓಸ್ಬಿಟ್ಟೆ. ನಿಮ್ಮ ಮಡಿ ಕೆಟ್ಟಾಯ್ತಾ ಏನೋ. ಸ್ವಾಮಿ, ಸ್ನಾನಕ್ಕೆ ನೀರು ಹಾಕ್ಲಾ?
ಚೆನ್ನಾಗಿ ನೋಡ್ಕೋತಾ ಇದ್ದೀನಪ್ಪ. ಓ ಸ್ವಾಮಿ. ಸ್ವಾಮೀಜಿ ಒಪ್ಪಿಸ್ಕೋಬೇಕು ಸ್ವಾಮೀಜಿ. ಕೊಡಿ. ಮುಟ್ಟಿ ಸ್ವಾಮಿ. ಇಸ್ಕೊಳ್ಳಿ ಸ್ವಾಮಿ, ಇಸ್ಕೊಳ್ಳಿ ಸ್ವಾಮಿ. ಸ್ವಾಮಿಗಳು ನಮ್ಮೂರಿಗೆ ಬಂದಿದ್ದು ತುಂಬ ಸಂತೋಷ. ತಾವು ನಮ್ಮೂರಲ್ಲೇ ಇದ್ಕೊಂಡಿದ್ದಾನೆ ನಮಗೆಲ್ಲ ಮಾರ್ಗದರ್ಶನ ನೀಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಗೆ ಏನೇನು ಬೇಕೋ ಎಲ್ಲ ಸೌಕರ್ಯನೂ ನಾವು ಮಾಡ್ಕೊಡ್ತೀವಿ. ನಿಮ್ಮ ಸೇವೆಗೋಸ್ಕರ ನಮ್ಮ ಶಿಷ್ಯ ಇವ್ನು ನಿಮ್ಮ ಜೊತೆಲೇ ಇರ್ತಾನೆ. ನೀವು ಅವ್ನು ಯಾವ ರೀತಿ ಬೇಕಾದ್ರೂ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಕೊಬೋದು. ನೀವು ತಾವು ಇಲ್ಲೇ ಇರಬೇಕು ಅಂತ ನಾವು ಕೇಳ್ಕೊತೀವಿ ಸ್ವಾಮೀಜಿ. ನಮಸ್ಕಾರ. ಜನ ಇಷ್ಟೊಂದು ಭಯ ಭಕ್ತಿ ತೋರಿಸೋದನ್ನ ನೋಡಿ ಆ ಕಳ್ಳನಿಗೆ ಆಶ್ಚರ್ಯ ಆಯಿತು. ನಾನು ನಿಜವಾದ ಸಾಧು ಅಲ್ಲ, ಆದರೂ ಜನ ನನಗೆ ಇಷ್ಟೊಂದು ಭಕ್ತಿ ತೋರಿಸ್ತಾ ಇದ್ದಾರೆ. ಇನ್ನು ನಾನು ನಿಜವಾದ ಸಾಧುನೇ ಆದರೆ ಖಂಡಿತ ನನಗೆ ಭಗವಂತನೇ ಸಿಗ್ತಾನೆ. ಇದರಲ್ಲಿ ಯಾವ ಸಂದೇಹನೂ ಇಲ್ಲ. ಛೇ, ಈ ಮೋಸದ ಬಾಳು ಸರಿಯಲ್ಲ, ಸರಿಯಾದ ದಾರಿಯಲ್ಲಿ ಸಾಗಬೇಕು ಅಂತ ನಿರ್ಧರಿಸ್ತಾನೆ.